ATM ಅಲ್ಲಿ ಭಾರತೀಯ ಭಾಷೆಗಳನ್ನ ತಂದಿದ್ದು ಮೊತ್ತ ಮೊದಲಿಗೆ ಸಿಟಿ ಬ್ಯಾಂಕ್. ಅದರಲ್ಲೂ ನಮ್ಮ ಕನ್ನಡನೇ ಮೊದಲು ಬಂದಿದ್ದು ಸಿಟಿ ಬ್ಯಾಂಕ್ ಅಲ್ಲಿ. ಸಿಟಿ ಬ್ಯಾಂಕ್ ನವರು ಅಮೆರಿಕದಿಂದ ಬಂದು ಮದ್ರಾಸಲ್ಲಿ ಅವ್ರು ಹೆಡ್ ಆಫೀಸ್ ಹಾಕೊಂಡ್ರು, ಬೆಂಗಳೂರಿಗೆ ಬಂದ್ರು. ಈ ಪುಣ್ಯಾತ್ಮರ ಆಫೀಸ್ ಬಂದು, ಸ್ವಾಮಿ ನಾವು ಬೆಂಗಳೂರಲ್ಲಿ ಬ್ಯಾಂಕ್ ಓಪನ್ ಮಾಡಿದೀವಿ, ನಿಮ್ಮ ಆಫೀಸಿನ ಅಕೌಂಟ್ ಹಾಕೊಟ್ರು ನಾವು ಮೇಂಟೈನ್ ಮಾಡ್ತೀವಿ ಅಂತ. ಈ ಪುಣ್ಯಾತ್ಮರು, ನೀವು ಬರೀ ಇಂಗ್ಲಿಷ್ ಹಾಕ್ಬಿಟ್ರೆ ಸಾಕ, ಕನ್ನಡ ಯಾಕಿಲ್ಲ ನಿಮ್ ATM ಗಳಲ್ಲಿ ಅಂತ ಕೇಳಿದ್ರು. 96ರಲ್ಲಿ ನಡೆದ ಕಥೆ ಇದು. ನಮ್ದೇನು ಪ್ರಾಬ್ಲಮ್ ಇಲ್ಲ ಸ್ವಾಮಿ, ಹೆಡ್ ಆಫೀಸ್ ನಮ್ದು ಚೆನ್ನೈಲಿ ಇದೆ, ಅಲ್ಲಿ ಬಂದು ಕೇಳಿ, ಅವ್ರು ಓಕೆ ಅಂದ್ರೆ ನಾವು ಓಕೆ. ಈ ಅಪ್ಪ ತಮ್ಮ ದುಡ್ಡು ಖರ್ಚು ಮಾಡ್ಕೊಂಡು ಚೆನ್ನೈಗೆ ಹೋದ್ರು. ಅವ್ರ ಹೆಡ್ ಆಫೀಸ್ನವ್ರು ಕೇಳಿದ್ರು, ಯಾಕೆ ATM ಅಲ್ಲಿ ನಮ್ಮ ಭಾರತೀಯ ಭಾಷೆ ಇಲ್ಲ, ಕನ್ನಡ ಇಲ್ಲ? ಅವ್ರ ಸ್ವಾಮಿ ನಮ್ದೇನ್ ಪ್ರಾಬ್ಲಮ್ ಇಲ್ಲ, ATM ಅನ್ನ ನಾವು ಅಮೆರಿಕದಿಂದ ಇಂಪೋರ್ಟ್ ಮಾಡ್ಕೊತಾ ಇದೀವಿ, ಅವ್ರ ಆಫೀಸ್ ಮುಂಬೈನಲ್ಲಿದೆ, ATM ದವ್ರನ್ನ ಕೇಳಿ ಅವ್ರು ಹಾಕ್ಬಿಟ್ರೆ ಓಕೆ. ಇವ್ರು ಚೆನ್ನೈಯಿಂದ ಬಾಂಬೆಗೆ ಹೋದ್ರು. ಆ ATM ತಯಾರಕರನ್ನ ಕೇಳಿದ್ರು, ಯಾಕ್ರಿ ನೀವು ಇಂಗ್ಲಿಷ್ ಬಿಟ್ಟು ಬೇರೆ ಭಾಷೆನೇ ಹಾಕಿಲ್ವಲ್ಲ ಭಾರತೀಯ ಭಾಷೆಗಳಲ್ಲಿ ಅಂತ. ಅವರು, ಸ್ವಾಮಿ ನಮ್ಗೆ ಯಾರು ಸಾಫ್ಟ್ವೇರ್ ಕೊಟ್ರೆ ಹಾಕೊಡ್ತೀವಿ ಅಂದ್ರು. ಈ ಪುಣ್ಯಾತ್ಮ ತನ್ನ ತಂಡದೊಡನೆ 2 ವರ್ಷ ಕೆಲಸ ಮಾಡಿ ಕನ್ನಡ ಸಾಫ್ಟ್ವೇರ್ ಬರ್ಕೊಟ್ರು. ಮೊತ್ತ ಮೊದಲ ಭಾರತೀಯ ಭಾಷೆ ಕನ್ನಡ ಆಗೋದು ಕಾರಣರಾದ್ರು. ಯಾರು ಈ ಪುಣ್ಯಾತ್ಮ? ಬನ್ನಿ ತೋರಿಸ್ತೀನಿ. ಸ್ನೇಹಿತರೆ, ನನ್ನ ಹಿರಿಯ ಅಣ್ಣನವರಾದಂಥ ಉದಯ್ ಶಂಕರ್ ಪುರಾಣಿಕ ಸರ್ ಕನ್ನಡವನ್ನ ತಂದಂತ ಪುಣ್ಯಾತ್ಮ. ಮಿಕ್ಕಿದ್ದನ್ನು ಅವ್ರ ಬಾಯಲ್ಲೇ ಕೇಳೋಣ ಅಲ್ವಾ?